ಈ ಪರ್ಟಿಕ್ಯುಲರ್ ವೈರಸ್ಸು ಯಾಕೆ ಇಷ್ಟೊಂದು ಆ, ಆತಂಕ ಸೃಷ್ಟಿ ಮಾಡ್ತಾ ಇದೆ ಅಂದರೆ ಈ ವೈರಸ್ಗೆ ಟ್ರೀಟ್ಮೆಂಟ್ ಇಲ್ಲ. ಎರಡನೇದು, ದಿಸ್ ಇಸ್ ಎ ವೆರಿ ಡೆಡ್ಲಿ ವೈರಸ್. ಸೊ ಈ ಕಾಯಿಲೆ ಬಂದಿರೋರಿಗೆ 25% ಆಲ್ಮೋಸ್ಟ್ 90% ಜನಕ್ಕೆ ಮಾರ್ಟಾಲಿಟಿ ಸತ್ತೋಗ್ತಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಗಾಬರಿ ಇದೆ. ಆದರೆ ಇದ್ರದ್ದು ಸ್ಪ್ರೆಡ್ ತುಂಬ ಕೋವಿಡ್ ವೈರಸ್ ಆಗಲಿ ಫ್ಲೂ ವೈರಸ್ ಆಗಲಿ ಸ್ಪ್ರೆಡ್ ಆಗುತ್ತಲ್ಲ, ಆ ಥರ ಸ್ಪ್ರೆಡ್ ಆಗುವಂಥ ಕಾಯಿಲೆ ಅಲ್ಲ. ಸೊ ಅದು ಗಾಳೀಲಿ ಏರ್ ಬೋರ್ನ್ ಆಗಿರೋದ್ರಿಂದ ಗಾಳೀಲಿ ಕೋವಿಡ್ಡು ಫ್ಲೂ ಇದೆಲ್ಲ ಕಾಮನ್ಲಿ ಒಬ್ಬರಿಂದ ಒಬ್ಬರಿಗೆ ಬೇಗ 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 ಹರಡುತ್ತೆ. ಹಾಗಾಗಿ ಇಟ್ ವಾಸ್ ಎ ಬಿಗ್ ಪ್ಯಾಂಡಮಿಕ್. ಕೋವಿಡ್ ಆಗಲಿ ಫ್ಲೂ ಎಪಿಡೆಮಿಕ್ ಎವ್ರಿ ಟೈಮ್ ಬರ್ತಾನೆ ಇರುತ್ತೆ. ಇಟ್ ಈಸ್ ನಾಟ್ ದಟ್ ಕಾಮನ್ ಟು ಸ್ಪ್ರೆಡ್ ಲೈಕ್ ದಿಸ್. ಸೊ ಇಟ್ ಈಸ್ ನಾಟ್ ಅನ್ ಆ್ಯಕ್ಚುಯಲ್ ಏರ್ ಬೋರ್ನ್ ಡಿಸೀಸ್. ಸೊ ಇದು ಬಾಡಿ ಮತ್ತು ಬಾಡಿನಲ್ಲಿರೋ ಬಾಡಿ ಫ್ಲೂಯಿಡ್ಸು ಬ್ಲಡ್ಡಿಂದ ಅಥವಾ ಬಾಡಿ ಫ್ಲೂಯಿಡ್ಸ್ಗಳಿಂದ ಯೂರಿನ್ ಆಗಿರ್ಬೋದು, ಸಲೈವ ಆಗಿರ್ಬೋದು, ಈ ಥರ ಬಾಡಿ ಫ್ಲೂಯಿಡ್ಸ್ಗಳಿಂದ ಸ್ಪ್ರೆಡ್ ಆಗೋವಂಥ ಕಾಯಿಲೆ. ಯಾರ್ಯಾರು ಇನ್ಫೆಕ್ಟೆಡ್ ಪೇಷಂಟ್ಸಿನ ಬ್ಲಡ್ ಮತ್ತು ಬಾಡಿ ಫ್ಲೂಯಿಡ್ ಕಾಂಟ್ಯಾಕ್ಟಿಗೆ ಬರ್ತಾರೋ, ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಎಬೋಲಾ ವೈರಸ್ ಇನ್ಫೆಕ್ಷನ್ ಆಗಿದೆ ಅಂದರೆ ಅವ್ರನ್ನ ಶುಶ್ರೂಷೆ ಮಾಡ್ತಿರೋವಂಥ ಒಬ್ಬ ನರ್ಸಿಂಗ್ ಸ್ಟಾಫ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಅವ್ರು ಯಾರು ಟೇಕ್ ಕೇರ್ ಮಾಡ್ತಿದ್ದಾರಲ್ಲ, ಕೇರ್ ಟೇಕರ್ ಇರ್ತಾರಲ್ಲ, ಅವರಿಗೆ ಈ ಬರೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ.